ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾನ್-ಎಚ್-ಕೆ ವಿಭಾಗದಲ್ಲಿ ನಡೆದಂತಹ 2017ರ GPSTR ಪತ್ರಿಕೆ 1 ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು 25 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದಿರಿ. ಈ ದಿನ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು 25 ಅಂಕಗಳ ಪ್ರಶ್ನೋತ್ತರಗಳ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. 51ನೇ ಪ್ರಶ್ನೆ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳವಳಿಯನ್ನು ಪ್ರಾರಂಭಿಸಿದ್ದು ಎಲ್ಲಿಂದ? ಆಪ್ಷನ್ ಎ ಸೇವಾಗ್ರಾಮ, ಆಪ್ಷನ್ ಬಿ ದಂಡಿ, ಆಪ್ಷನ್ ಸಿ ಪೋರ್ಬಂದರ್, ಆಪ್ಷನ್ ಡಿ ಪಚೌಲಿ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳವಳಿಯನ್ನು ಪ್ರಾರಂಭಿಸಿದ್ದು ದಂಡಿ ಎಂಬ ಸ್ಥಳದಿಂದ. ಓಕೆ. ನೆಕ್ಸ್ಟ್ 52ನೇ ಪ್ರಶ್ನೆ. ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವ ಒಟ್ಟು ದೇಶಗಳು? ಆಪ್ಷನ್ ಎ 46 ದೇಶಗಳು, ಆಪ್ಷನ್ ಬಿ 60 ದೇಶಗಳು, ಆಪ್ಷನ್ ಸಿ 51 ದೇಶಗಳು, ಆಪ್ಷನ್ ಡಿ 14 ದೇಶಗಳು. ಇಲ್ಲಿ ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವಂಥ ಒಟ್ಟು ದೇಶಗಳಲ್ಲಿ 37 ಕರಾವಳಿ ತೀರದ ದೇಶಗಳಾಗಿದ್ದು ಇನ್ನು 14 ದೇಶಗಳು ಭೂ ಆವೃತ ದೇಶಗಳಾಗಿವೆ. ಒಟ್ಟು 51 ದೇಶಗಳು ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವಂಥ ದೇಶಗಳಾಗಿವೆ. ಹಾಗಾಗಿ ಆಪ್ಷನ್ ಸಿ 51 ದೇಶಗಳು ಸರಿಯಾಗಿದೆ. ನೆಕ್ಸ್ಟು 53ನೇ ಪ್ರಶ್ನೆ. ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಆಡುವುದು ಯಾವ ಗೀತೆ ಅಂತೇಳಿ ಕೇಳಿದರೆ ಆಪ್ಷನ್ ಎ ರಾಗಿಣಿ, ಆಪ್ಷನ್ ಬಿ ಬೌಲ್, ಆಪ್ಷನ್ ಸಿ ಮಾಂದ್, ಆಪ್ಷನ್ ಡಿ ಸೋಚ್ ಕ್ವಾನಿ. ಇಲ್ಲಿ ರಾಗಿಣಿ ಎಂಬ ಗೀತೆಯನ್ನು ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ರಾಗ ಅಂತೇಳಿ ಕರಿತೀವಿ. ಓಕೆ. ಇನ್ನು ಬೌಲ್ ಎಂಬುದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಒಂದು ಜಾನಪದ ಗಾಯನ ಶೈಲಿ. ನೆಕ್ಸ್ಟ್ ಮಾಂದ್ ಎನ್ನುವುದು ರಾಜಸ್ಥಾನ ಮತ್ತು ಉತ್ತರ ಭಾರತದ ಒಂದು ಗಾಯನ ಶೈಲಿಯಾಗಿದೆ. ಓಕೆ. ಹಾಗಾದರೆ ಮೊಹರಂ ಸಂದರ್ಭದಲ್ಲಿ ಮುಸಲ್ಮಾನರು ಆಡುವಂತಹ ಒಂದು ಗೀತೆ ಯಾವುದು ಅಂದರೆ ಆಪ್ಷನ್ ಡಿ ಸೋಚ್ ಕ್ವಾನಿ. ಇದು ಒಂದು ಶೋಕಗೀತೆ ಅಂತೇಳಿ ಕರಿತೀವಿ. ಮುಸಲ್ಮಾನರು ಸೋಚ್ ಕ್ವಾನಿ ಎಂಬ ಶೋಕಗೀತೆಯನ್ನು ಅವರು ಮೊಹರಂ ಸಂದರ್ಭದಲ್ಲಿ ಆಡುತ್ತಾರೆ. ಓಕೆ. ನೆಕ್ಸ್ಟು 54ನೇ ಪ್ರಶ್ನೆ. ನಮಗೆ ರಾತ್ರಿ ಇಲ್ಲಿ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಕಾರಣ ಕೇಳಿದರೆ ಆಪ್ಷನ್ ಎ ಚಂದ್ರನ ಭ್ರಮಣಕಾಲ ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ, ಆಪ್ಷನ್ ಬಿ ಚಂದ್ರ ಅಂಡಾಕಾರವಾಗಿ ಪರಿಭ್ರಮಿಸುತ್ತದೆ, ಆಪ್ಷನ್ ಸಿ ಚಂದ್ರ ಪರಿಭ್ರಮಣೆಯನ್ನು ಮಾತ್ರ ಹೊಂದಿದೆ, ಆಪ್ಷನ್ ಡಿ ಚಂದ್ರ ಕೇವಲ ಭ್ರಮಣೆಯನ್ನು ಮಾತ್ರ ಹೊಂದಿದೆ. ಅಂದರೆ ನಮಗೆ ರಾತ್ರಿಯ ವೇಳೆಯಲ್ಲಿ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಕಾರಣ ಯಾಕೆ ಅಂತಂದರೆ ಆಪ್ಷನ್ ಎ ಚಂದ್ರನ ಭ್ರಮಣಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುವುದರಿಂದ ಚಂದ್ರನ ಒಂದೇ ಮುಖ ನಮಗೆ ಗೋಚರವಾಗುತ್ತದೆ. ಓಕೆ. 55ನೇ ಪ್ರಶ್ನೆ. ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ. ಇದನ್ನು ಹೊಂದಿರುವಂಥ ವ್ಯಕ್ತಿಗೆ ಯಾವ ಅಧಿಕಾರ ಇರುತ್ತೆ ಅಂತೇಳಿ ಕೇಳಿದರೆ ಆಪ್ಷನ್ ಎ ದ್ವಿಪೌರತ್ವವಿರುತ್ತದೆ, ಆಪ್ಷನ್ ಬಿ ಭಾರತದಲ್ಲಿ ಆಸ್ತಿ ಹೊಂದುವ ಅವಕಾಶವಿರುತ್ತದೆ, ಆಪ್ಷನ್ ಸಿ ಭಾರತದಲ್ಲಿ ಮತ ಚಲಾಯಿಸಬಹುದು, ಆಪ್ಷನ್ ಡಿ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಅಂದರೆ ಸಾಗರೋತ್ತರ ಭಾರತ ಪೌರತ್ವ ಪತ್ರ ಒಂದು ವಿಶೇಷ ವೀಸಾ ಆಗಿರೋದ್ರಿಂದ ಇದನ್ನು ಹೊಂದಿರುವಂಥ ವ್ಯಕ್ತಿಯು ಆಪ್ಷನ್ ಬಿ ಭಾರತದಲ್ಲಿ ಆಸ್ತಿಯನ್ನು ಹೊಂದುವಂಥ ಅವಕಾಶ ಆತನಿಗೆ ಇರುತ್ತೆ. ಓಕೆ. 56ನೇ ಪ್ರಶ್ನೆ. ಉತ್ತರಾರ್ಧಗೋಳದಲ್ಲಿ ಬೀಸುವ ಚಕ್ರಾವೃತ ಮಾರುತಗಳನ್ನು ತಿಳಿಸುವಂಥ ಚಿತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. 57ನೇ ಪ್ರಶ್ನೆ. ಇಂಗಾಲದ ಸಾಂದ್ರತೆಗನುಸಾರವಾಗಿ ಏರಿಕೆಯ ಕ್ರಮದಲ್ಲಿ ಕಲ್ಲಿದ್ದಲಿನ ನಮೂನೆಗಳ ಸರಿಯಾದ ಜೋಡಣೆಯನ್ನು ತಿಳಿಸ್ಬೇಕಿಲ್ಲಿ. ಆಪ್ಷನ್ ಎ ಅಂಥ್ರಾಸೈಟ್, ಲಿಗ್ನೈಟ್, ಪೀಟ್, ಬಿಟುಮಿನ್ಸ್ ಕಲ್ಲಿದ್ದಲು, ಆಪ್ಷನ್ ಬಿ ಲಿಗ್ನೈಟ್, ಅಂಥ್ರಾಸೈಟ್, ಪೀಟ್, ಬಿಟುಮಿನ್ಸ್ ಕಲ್ಲಿದ್ದಲು, ಆಪ್ಷನ್ ಸಿ ಬಿಟುಮಿನ್ಸ್ ಕಲ್ಲಿದ್ದಲು, ಪೀಟ್, ಅಂಥ್ರಾಸೈಟ್, ಲಿಗ್ನೈಟ್,
ಆಪ್ಷನ್ ಡಿ ಲಿಗ್ನೈಟ್, ಪೀಟ್, ಬಿಟುಮಿನ್ಸ್, ಕಲ್ಲಿದ್ದಲು, ಅಂಥ್ರಾಸೈಟ್. ಇಂಗಾಲದ ಸಾಂದ್ರತೆಗನುಸಾರವಾಗಿ ಏರಿಕೆಯ ಕ್ರಮದಲ್ಲಿ ಕಲ್ಲಿದ್ದಲಿನ ಸರಿಯಾದ ಜೋಡಣೆ ಅಂತ ಹೇಳಿದರೆ ಫಸ್ಟ್ ಒನ್ ಎ ಅಂಥ್ರಾಸೈಟ್, ಲಿಗ್ನೈಟ್, ಪೀಟ್, ಬಿಟುಮಿನ್ಸ್, ಕಲ್ಲಿದ್ದಲು. ಅಂಥ್ರಾಸೈಟ್ ಎಂಬ ಕಲ್ಲಿದ್ದಲು ಅತ್ಯಂತ ಗುಣಮಟ್ಟದ ಕಲ್ಲಿದ್ದಲು ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. 58ನೇ ಪ್ರಶ್ನೆ, ಇವುಗಳಲ್ಲಿ ಒಂದು ವಿಘಟಕಾರಿ ಅಂತ ಕೇಳಿದರೆ ಆಪ್ಷನ್ ಎ ಫಂಗಸ್, ಆಪ್ಷನ್ ಬಿ ಆಲ್ಗೆ, ಆಪ್ಷನ್ ಸಿ ಪ್ರೋಟೋಜೋವಾ, ಆಪ್ಷನ್ ಡಿ ಕೀಟ. ಇವುಗಳಲ್ಲಿ ಒಂದು ವಿಘಟಕಾರಿ ಜೀವಿ ಅಂತ ಹೇಳಿದರೆ ಆಪ್ಷನ್ ಎ ಫಂಗಸ್. ಓಕೆ, ಫಂಗಸ್ ಎನ್ನುವುದು ಒಂದು ವಿಘಟಕಾರಿ ಜೀವಿ. ನೆಕ್ಸ್ಟು 59ನೇ ಪ್ರಶ್ನೆ, ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಎ ಚರಕ, ಆಪ್ಷನ್ ಬಿ ಸುಶ್ರುತ, ಆಪ್ಷನ್ ಸಿ ಆರ್ಯಭಟ, ಆಪ್ಷನ್ ಡಿ ಪತಂಜಲಿ. ಇಲ್ಲಿ ಪತಂಜಲಿ ಇವರು ಯೋಗಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಇನ್ನು ಆರ್ಯಭಟ ಇವರು ಖಗೋಳಶಾಸ್ತ್ರದ ವಿಜ್ಞಾನಿಯಾಗಿದ್ದಾರೆ. ಇನ್ನು ಸುಶ್ರುತ ಅಂತ ಹೇಳಿದರೆ ಇವರು ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಶಸ್ತ್ರಚಿಕಿತ್ಸೆಯ ಪಿತಾಮಹ ಸುಶ್ರುತ ಅವರು. ಹಾಗಾದರೆ ಆಯುರ್ವೇದದ ಶಾಸ್ತ್ರದ ಪಿತಾಮಹ ಆಪ್ಷನ್ ಎ ಚರಕ. ಚರಕ ಇವರು ಆಯುರ್ವೇದ ಶಾಸ್ತ್ರದ ಪಿತಾಮಹ ಆಗಿದ್ದಾರೆ. 60ನೇ ಪ್ರಶ್ನೆ, ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ಯಾವುದರಿಂದ ಅಂತ ಕೇಳಿದರೆ ಆಪ್ಷನ್ ಎ ಪ್ರೋಟಾನ್, ಆಪ್ಷನ್ ಬಿ ನ್ಯೂಟ್ರಾನ್, ಆಪ್ಷನ್ ಸಿ ಇಲೆಕ್ಟ್ರಾನ್, ಆಪ್ಷನ್ ಡಿ ಪಾಸಿಟ್ರಾನ್. ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭವಾಗುವುದು ಆಪ್ಷನ್ ಬಿ ನ್ಯೂಟ್ರಾನ್ ಎಂಬ ಕಣದಿಂದ. ಓಕೆ, ನೆಕ್ಸ್ಟು 61ನೇ ಪ್ರಶ್ನೆ, ಸೋಡಾ ಗ್ಲಾಸ್ಗೆ ಈ ರಾಸಾಯನಿಕ ಬೆರೆಸಿದರೆ ಗಾಜಿಗೆ ಹಳದಿ ಬಣ್ಣ ಬರುವುದು. ಯಾವ ಒಂದು ರಾಸಾಯನಿಕವನ್ನು ಸೇರಿಸಿದರೆ ಗಾಜಿಗೆ ಹಳದಿ ಬಣ್ಣ ಬರುತ್ತದೆ ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಎ ಫೆರಿಕ್ ಸಂಯುಕ್ತ, ಆಪ್ಷನ್ ಬಿ ಕ್ರೋಮಿಯಂ ಸಂಯುಕ್ತ, ಆಪ್ಷನ್ ಸಿ ಕೋಬಾಲ್ಟ್ ಸಂಯುಕ್ತ, ಆಪ್ಷನ್ ಡಿ ನಿಕ್ಕಲ್ ಸಂಯುಕ್ತ. ಸರಿಯಾದ ಉತ್ತರ ಆಪ್ಷನ್ ಎ ಫೆರಿಕ್ ಸಂಯುಕ್ತ. ಇದು ಸೋಡಾ ಗ್ಲಾಸಿಗೆ ಈ ರಾಸಾಯನಿಕ ಸೇರಿಸಿದರೆ ಗಾಜಿಗೆ ಹಳದಿ ಬಣ್ಣ ಬರುತ್ತದೆ. ನೆಕ್ಸ್ಟು 62ನೇ ಪ್ರಶ್ನೆ, ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯ ಸಾಂದ್ರತೆ ಎಷ್ಟಾಗಿರುತ್ತದೆ? ಆಪ್ಷನ್ ಎ ತುಂಬ ಕಡಿಮೆ, ಆಪ್ಷನ್ ಬಿ ನೀರಿನ ಸಾಂದ್ರತೆಗೆ ಸಮ, ಆಪ್ಷನ್ ಸಿ ಗರಿಷ್ಠ, ಆಪ್ಷನ್ ಡಿ ಭೂಗ್ರಹಕ್ಕೆ ಸಮ. ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯ ಸಾಂದ್ರತೆಯು ತುಂಬ ಕಡಿಮೆ ಇರುತ್ತದೆ. ಓಕೆ, ಆಪ್ಷನ್ ಎ ತುಂಬ ಕಡಿಮೆ ಇದು ಸರಿಯಾಗಿದೆ. ನೆಕ್ಸ್ಟು 63ನೇ ಪ್ರಶ್ನೆ, ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಕ್ಯಾಲ್ಶಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ. ನಮ್ಮ ಮೂಳೆಯಲ್ಲಿರುವಂತಹ ಲೋಹೀಯ ಧಾತು ಅಂತ ಹೇಳಿದರೆ ಆಪ್ಷನ್ ಸಿ ಕ್ಯಾಲ್ಶಿಯಂ. 64ನೇ ಪ್ರಶ್ನೆ, ಬೆಳಕಿನ ಈ ಒಂದು ಗುಣದಿಂದ ಮರೀಚಿಕೆಗಳು ಉಂಟಾಗುತ್ತದೆ. ಆಪ್ಷನ್ ಎ ಪ್ರತಿಫಲನ, ಆಪ್ಷನ್ ಬಿ ವಕ್ರೀಭವನ, ಆಪ್ಷನ್ ಸಿ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಪ್ಷನ್ ಡಿ ಸಂಪೂರ್ಣ ಆಂತರಿಕ ವಕ್ರೀಭವನ. ಬೆಳಕಿನ ಈ ಒಂದು ಗುಣದಿಂದ ಮರೀಚಿಕೆಗಳು ಉಂಟಾಗುವುದು ಆಪ್ಷನ್ ಸಿ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಮರೀಚಿಕೆಗಳು ಉಂಟಾಗುತ್ತದೆ. ಓಕೆ, ನೆಕ್ಸ್ಟು 65ನೇ ಪ್ರಶ್ನೆ, ಶಬ್ದದ ವೇಗವು ಗರಿಷ್ಠವಾಗಿರುವುದು ಯಾವುದರಲ್ಲಿ ಅಂತ ಕೇಳಿದರೆ ಆಪ್ಷನ್ ಎ ಗಾಳಿಯಲ್ಲಿ, ಆಪ್ಷನ್ ಬಿ ನೀರಿನಲ್ಲಿ, ಆಪ್ಷನ್ ಸಿ ಗಾಜಿನಲ್ಲಿ, ಆಪ್ಷನ್ ಡಿ ನಿರ್ವಾತದಲ್ಲಿ. ಶಬ್ದದ ವೇಗವು ಗರಿಷ್ಠವಾಗಿರುವುದು ಅಂದರೆ ಹೆಚ್ಚಾಗಿರುವುದು ಯಾವುದರಲ್ಲಿ ಅಂದರೆ ಆಪ್ಷನ್ ಸಿ ಗಾಜಿನಲ್ಲಿ ಹೆಚ್ಚಾಗಿರುತ್ತದೆ. ಓಕೆ, ನೆಕ್ಸ್ಟು 66ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಯಾವಾಗ? ಆಪ್ಷನ್ ಎ 10ನೇ ಡಿಸೆಂಬರ್ 1946, ಆಪ್ಷನ್ ಬಿ 10ನೇ ಡಿಸೆಂಬರ್ 1976, ಆಪ್ಷನ್ ಸಿ 10ನೇ ಡಿಸೆಂಬರ್ 1948, ಆಪ್ಷನ್ ಡಿ 10ನೇ ಡಿಸೆಂಬರ್ 1952.
1979. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಆಪ್ಷನ್ ಸಿ 10 ಡಿಸೆಂಬರ್ 1948ರಲ್ಲಿ. ಓಕೆ, ನೆಕ್ಸ್ಟು 67ನೇ ಪ್ರಶ್ನೆ. ನೀತಿ ಆಯೋಗ ಯಾವುದರ ಬದಲಾಗಿ ರಚಿತಗೊಂಡಿದೆ? ಓಕೆ, ಆಪ್ಷನ್ ಎ ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್, ಆಪ್ಷನ್ ಬಿ ಯೋಜನಾ ಆಯೋಗ, ಆಪ್ಷನ್ ಸಿ ಕೇಂದ್ರ ಆರ್ಥಿಕ ಆಯೋಗ, ಆಪ್ಷನ್ ಡಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ನೀತಿ ಆಯೋಗ ಇದು 2015ರಲ್ಲಿ ಜಾರಿಗೆ ಬಂದಿದೆ. ಇದು ಯೋಜನಾ ಆಯೋಗದ ಬದಲಾಗಿ ರಚನೆಗೊಂಡಿದೆ. ಆಪ್ಷನ್ ಬಿ ಯೋಜನಾ ಆಯೋಗ ಸರಿ. 68ನೇ ಪ್ರಶ್ನೆ. ಒಂದು ವಸ್ತುವು ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭಿಸಿ 4 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನು ಹೊಂದುತ್ತದೆ. ಅರ್ಧ ಮೀಟರ್ ಕ್ರಮಿಸಿದಾಗ ಅದರ ವೇಗ ಎಷ್ಟಾಗಿರುತ್ತೆ ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಎ 4 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 2 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಸಿ 8 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ 0 ಮೀಟರ್ ಪರ್ ಸೆಕೆಂಡ್. ಅಂದರೆ ಒಂದು ವಸ್ತುವು ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭಿಸಿ 4 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನು ಹೊಂದುತ್ತದೆ. ಅರ್ಧ ಮೀಟರ್ ಕ್ರಮಿಸಿದಾಗ ಅದರ ವೇಗ ಎಷ್ಟಿರುತ್ತೆ ಅಂದರೆ ಆಪ್ಷನ್ ಬಿ 2 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಓಕೆ, ನೆಕ್ಸ್ಟು 69ನೇ ಪ್ರಶ್ನೆ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು ಅಂತ? ಆಪ್ಷನ್ ಎ ಕಬ್ಬಿಣ ತುಕ್ಕು ಹಿಡಿಯುವುದು, ಆಪ್ಷನ್ ಬಿ ಕಬ್ಬಿಣ ಕರಗಿಸುವುದು, ಆಪ್ಷನ್ ಸಿ ಕಬ್ಬಿಣವನ್ನು ಅಯಸ್ಕಾಂತವಾಗಿಸುವುದು, ಆಪ್ಷನ್ ಡಿ ಕಬ್ಬಿಣದ ವಿಕಾಸ. ರಾಸಾಯನಿಕ ಕ್ರಿಯೆ ಇದು ಆಪ್ಷನ್ ಎ ಕಬ್ಬಿಣ ತುಕ್ಕು ಹಿಡಿಯುವುದು ಇದು ರಾಸಾಯನಿಕ ಕ್ರಿಯೆಯಾಗಿದೆ. ಇನ್ನು ಭೌತ ಕ್ರಿಯೆ ಅಂತ ಹೇಳಿದರೆ ಮೇಣ ಕರಗುವುದು, ಮಂಜುಗಡ್ಡೆ ಕರಗುವುದು ಮತ್ತು ನೀರು ಮಂಜುಗಡ್ಡೆಯಾಗುವುದು. ಇದು ಏನಾಗುತ್ತೆ ಅಂದರೆ ಭೌತ ಬದಲಾವಣೆಗಳಾಗುತ್ತೆ. ಓಕೆ, ನೆಕ್ಸ್ಟು 70ನೇ ಪ್ರಶ್ನೆ. ಬಾವಲಿಗಳು ಹಾರಾಡಲು ಬಳಸುವ ಅಂಗ ಯಾವುದು? ಆಪ್ಷನ್ ಎ ರೆಕ್ಕೆಗಳು, ಆಪ್ಷನ್ ಬಿ ಪೆಟಾಗಿಯಮ್, ಆಪ್ಷನ್ ಸಿ ಪುಕ್ಕ, ಆಪ್ಷನ್ ಡಿ ಬಾಲ. ಬಾವಲಿಗಳು ಹಾರಾಡಲು ಬಳಸುವಂಥ ಅಂಗ ಅಂದರೆ ಆಪ್ಷನ್ ಬಿ ಪೆಟಾಗಿಯಮ್ ಎಂಬ ಅಂಗ. ನೆಕ್ಸ್ಟು 71ನೇ ಪ್ರಶ್ನೆ. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತತ್ವ ಯಾವುದು? ಆಪ್ಷನ್ ಎ ದ್ಯುತಿ ವಿದ್ಯುತ್ ಪರಿಣಾಮ, ಆಪ್ಷನ್ ಬಿ ದ್ಯುತಿ ಪರಿಣಾಮ, ಆಪ್ಷನ್ ಸಿ ವೋಲ್ಗಾಮಿಕ್ ಪರಿಣಾಮ, ಆಪ್ಷನ್ ಡಿ ಸೌರ ಪರಿಣಾಮ. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥ ತತ್ವ ಎಂದರೆ ಆಪ್ಷನ್ ಎ ದ್ಯುತಿ ವಿದ್ಯುತ್ ಪರಿಣಾಮ ಎಂದು ಕರೆಯುತ್ತೇವೆ. 72ನೇ ಪ್ರಶ್ನೆ. 1857ರ ಮಹಾದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್, ಆಪ್ಷನ್ ಸಿ ರವೀಂದ್ರನಾಥ ಠಾಕೂರ್, ಆಪ್ಷನ್ ಡಿ ವಿ ಡಿ ಸಾವರ್ಕರ್. 1857ರ ಮಹಾದಂಗೆ ಅಂದರೆ ಸಿಪಾಯಿ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಘೋಷಿಸಿದವರು ಆಪ್ಷನ್ ಡಿ ವಿ ಡಿ ಸಾವರ್ಕರ್ ಅಂತೇಳಿ ಕರಿತೀವಿ. ವಿನೋದ ದಾಮೋದರ್ ಸಾವರ್ಕರ್. ನೆಕ್ಸ್ಟು 73ನೇ ಪ್ರಶ್ನೆ. ಭಾರತ ರಾಷ್ಟ್ರೀಯ ವರಮಾನವನ್ನು ಅಂದಾಜಿಸುವ ಕಾರ್ಯಭಾರವನ್ನು ನಿರ್ವಹಿಸುವುದು ಯಾವುದರಿಂದ ಅಂತ? ಆಪ್ಷನ್ ಎ ಕೇಂದ್ರ ಅಂಕಿ ಅಂಶ ಸಂಸ್ಥೆ CSO, ರಾಷ್ಟ್ರೀಯ ಯೋಜನಾ ಆಯೋಗ, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ, ನೀತಿ ಆಯೋಗ. ಭಾರತ ರಾಷ್ಟ್ರೀಯ ವರಮಾನವನ್ನು ಅಂದಾಜಿಸುವ ಕಾರ್ಯಭಾರ ನಿರ್ವಹಿಸುವುದು ಆಪ್ಷನ್ ಎ ಕೇಂದ್ರ ಅಂಕಿ ಅಂಶ ಸಂಸ್ಥೆ ಅಂತೇಳಿ ಕರಿತೀವಿ. CSO ಕೇಂದ್ರ ಅಂಕಿ ಅಂಶ ಸಂಸ್ಥೆ ಸರಿಯಾಗಿದೆ. ನೆಕ್ಸ್ಟು 74ನೇ ಪ್ರಶ್ನೆ. ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಕೇಳಿದರೆ ಆಪ್ಷನ್ ಎ 65ನೇ ವರ್ಷಕ್ಕೆ, ಆಪ್ಷನ್ ಬಿ 63ನೇ ವರ್ಷಕ್ಕೆ, ಆಪ್ಷನ್ ಸಿ 62ನೇ ವರ್ಷಕ್ಕೆ, ಆಪ್ಷನ್ ಡಿ 60ನೇ ವರ್ಷಕ್ಕೆ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಆಪ್ಷನ್ ಸಿ 62 ವರ್ಷಕ್ಕೆ ಇವರಿಗೆ ನಿವೃತ್ತಿಯಾಗುತ್ತೆ. ಓಕೆ, ನೆಕ್ಸ್ಟು 75ನೇ ಪ್ರಶ್ನೆ. ಭಾರತದ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿರುವ ಪ್ರಾಂತ್ಯ ಯಾವುದು? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ಹೈದರಾಬಾದ್ ಕರ್ನಾಟಕ.
ಭಾರತದ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿರುವ ಪ್ರಾಂತ್ಯ ಎಂದರೆ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವಾಗಿದೆ. ಓಕೆ ಸ್ನೇಹಿತರೆ, ಈ ಎಲ್ಲ 25 ಪ್ರಶ್ನೋತ್ತರಗಳು 2017ರಲ್ಲಿ ನಡೆದ GPSTR ಪತ್ರಿಕೆ 1ರ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿದ್ದು, ಈ ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.